ಮಾತಾಡ್ಲಿಕ್ಕೆ ಉತ್ಸಾಹನೇ ಇಲ್ಲ ಅಲ್ವಾ? ಎರಡು ಗಂಟೆ ಆಗೋಗ್ಬಿಟ್ಟದೆ. ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಮಿಕರ ಜೊತೆ ನಾವಿದ್ದೇವೆ, ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಪಕ್ಷ ಇದೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಇವತ್ತು ಮಕ್ಕಳಿಗೆ ಸನ್ಮಾನ ಮಾಡ್ತಕ್ಕಂಥ ಸನ್ಮಾನ ಮಾಡಿದ್ದೀರಿ, ಬಹಳ ಸಂತೋಷ. ಸ್ವಾಮಿ ಗೌಡರಿಗೆ ಮತ್ತು ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಡೀ ಕಾರ್ಮಿಕ ವರ್ಗದವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದಂತ ಶ್ರೀ ಪುಟ್ಟಸ್ವಾಮಿ ಗೌಡ ಅವರೇ, ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದಂತ ಶ್ರೀ ಸಲೀಂ ಅಹಮದ್ ಅವರೇ, ರಾಜ್ಯಸಭಾ ಸದಸ್ಯರು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದಂತ ಶ್ರೀ ಜೆ.ಸಿ. ಚಂದ್ರಶೇಖರ್ ಅವರೇ, ಶ್ರೀ ಎಚ್.ಎಂ. ರೇವಣ್ಣ ಅವರೇ, ಅಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತ ಶ್ರೀ ರೇವಣ್ಣ ಅವರೇ, ಮಾಜಿ ಮೇಲ್ಮನೆಯ ಸದಸ್ಯರಾದಂತ ನಾರಾಯಣ ಸ್ವಾಮಿ ಅವರೇ, ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ಮಂಜುನಾಥ್ ಗೌಡ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳೇ, ಪಕ್ಷದ ಮುಖಂಡರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಕಾರ್ಮಿಕ ಸಂಘಟನೆಯ ಮುಖಂಡರುಗಳೇ, ಕಾರ್ಮಿಕ ಬಂಧುಗಳೇ, ತಾಯಂದಿರೇ, ಇತರ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. 1886 ಚಿಕಾಗೋನಲ್ಲಿ ಒಂದು ದೊಡ್ಡ ಹೋರಾಟ ನಡೆಯಿತು ಕಾರ್ಮಿಕರದು. ಎಲ್ಲ ಕಾರ್ಮಿಕ ಸಂಘಟನೆಗಳೆಲ್ಲ ಸೇರ್ಕೊಂಡು ದೊಡ್ಡ ಹೋರಾಟವನ್ನ ಮಾಡಿದ್ರು. ಅವ್ರ ಬೇಡಿಕೆ ಏನಿತ್ತಪ್ಪ ಅಂತಂದ್ರೆ, ಕೆಲಸದ 8 ಗಂಟೆಗಳ ಕಾಲ ಮಾಡಬೇಕು, 8 ಗಂಟೆಗಳು ವಿಶ್ರಾಂತಿ ಬೇಕು, 8 ಗಂಟೆಗಳು ಮನೋರಂಜನೆ ಕಾರ್ಯಕ್ರಮಕ್ಕೆ ಬೇಕು, ಮನೋರಂಜನೆಗಾಗಿ 8
ವಿಶ್ರಾಂತಿ, ನಿದ್ದೆ ವಗೈರೆ, ಆಮೇಲೆ 8 ಗಂಟೆಗಳು ಮನೋರಂಜನೆಗಾಗಿ ಬೇಕಾಗಿರ್ತಕ್ಕಂಥದ್ದು. ಇದನ್ನ ಮುಂದಿಟ್ಟುಕೊಂಡು ಹೋರಾಟ ಮಾಡಿದ್ರು. ಅದಕ್ಕಿಂತ ಮುಂಚಿತವಾಗಿ ಸುಮಾರು 14 ಗಂಟೆಗಳಿಂದ 18 ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗಿತ್ತು ಕಾರ್ಮಿಕರು. ಅದಾದ್ಮೇಲೆ 8 ಗಂಟೆಗಳ ಕಾಲ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಈ ಹೋರಾಟ ಆದ್ಮೇಲೆ. ಆ ದಿನವನ್ನೇ, ಈ ಹೋರಾಟದ ದಿನ ಇದೆಯಲ್ಲ, ಕಾರ್ಮಿಕರ ಹೋರಾಟ ದಿನ ಇದೆಯಲ್ಲ, ಆ ದಿನವನ್ನೇ ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ಕಾರ್ಮಿಕ ವರ್ಗದವರಿಗೆ ದೇಶದ ಮತ್ತು ರಾಜ್ಯದ, ವಿಶ್ವದ ಕಾರ್ಮಿಕ ದಿನಾಚರಣೆಯ ಶುಭ ಹಾರೈಕೆಗಳನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಬಸವಣ್ಣವರು ಒಂದು ಮಾತನ್ನ ಹೇಳಿದ್ರು, ಕಾಯಕವೇ ಕೈಲಾಸ. ಕಾಯಕವೇ, ಯಾವುದೇ ಕೆಲಸ ಮಾಡಲಿ ಅದು ಸಮಾನ ಗೌರವ ಇರ್ತಕ್ಕಂಥ ಕೆಲಸ. ಕೆಲಸದಲ್ಲಿ ಮಾಡಲಿ, ಮೇಲುಗಡೆ ಮಾಡಲಿ, ಎಲ್ಲರೂ ಸಮಾನರೇ, ಮತ್ತೆ ಸಮಾನ ಗೌರವ ಇರ್ತಕ್ಕಂಥ ಕೆಲಸ. ಅದಕ್ಕೋಸ್ಕರನೇ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಈ ಕಾರ್ಮಿಕರಿದಾರಲ್ಲ, ದೇಶದ ಸಾಮಾಜಿಕ, ಆರ್ಥಿಕ ಮತ್ತು ನಿರ್ಮಾಣ ಕಾರ್ಯದಲ್ಲಿ ಇವರು ಬೇಕೇ ಬೇಕು. ದೇಶದ ಸಾಮಾಜಿಕ, ಆರ್ಥಿಕ ಅಭಿವೃದ್ಧಿ ಆಗ್ಬೇಕಾದ್ರೆ, ದೇಶದ ಸಂಪತ್ತು ನಿರ್ಮಾಣ ಆಗ್ಬೇಕಾದ್ರೆ ಕಾರ್ಮಿಕರು ಅಗತ್ಯ. ಅದಕ್ಕೋಸ್ಕರನೇ ಇವರು ಕಾರ್ಮಿಕರಲ್ಲ, ದೇಶದ ಸಂಪತ್ತಿನ ಅಭಿವೃದ್ಧಿಯ ಶಿಲ್ಪಿಗಳು ಅಂತ ಕರೀತಾರೆ. ನಮ್ಮ ದೇಶದಲ್ಲಿ, ನಾಡಿನಲ್ಲಿ ಸುಮಾರು 75ಕ್ಕಿಂತ ಹೆಚ್ಚು ಅಸಂಘಟಿತ ಕಾರ್ಮಿಕರೇ ಇದ್ದಾರೆ. 75ಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ, ಸುಮಾರು 75. ಅಸಂಘಟಿತ ಕಾರ್ಮಿಕರಿದ್ದಾರೆ, ಸಂಘಟಿತ ಕಾರ್ಮಿಕರಿದ್ದಾರೆ. ರಾಹುಲ್ ಗಾಂಧಿಯವರು ಮತ್ತು ಇತರ ಎಲ್ಲ ಮುಖಂಡರುಗಳು ಕೇಂದ್ರ ಸರ್ಕಾರ ಕಾರ್ಮಿಕರ ವಿರೋಧಿ, ಕಾರ್ಮಿಕರ ವಿರೋಧಿ. ಮತ್ತೆ ಕೇಂದ್ರ ಸರ್ಕಾರ ಯಾರ ಪರವಾಗಿದೆಯಪ್ಪ ಅಂತಂದ್ರೆ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿದೆ ಅಂತಕ್ಕಂಥದ್ದು. ನಮ್ಮ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಕಾರ್ಮಿಕರ ಪರವಾಗಿದ್ದೀವಿ. ಕಾರ್ಮಿಕರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಮತ್ತೆ ನಮ್ಮ ರಾಜ್ಯ ಸರ್ಕಾರ ಅನೇಕ ಕಾರ್ಮಿಕರಿಗೆ
ಸಹಾಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈಗಲೂ ಮಾಡ್ತೀವಿ, ಮುಂದಿನೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಕಾರ್ಮಿಕರು ಕೆಲಸದ ವೇಳೆಯಲ್ಲಿ ಮೃತಪಟ್ಟರೆ ಅವರಿಗೆ ಕೊಡ್ತಾ ಇದ್ದಂತ ಸುಮಾರು 5 ಲಕ್ಷ ಪರಿಹಾರ ಕೊಡ್ತಾ ಇದ್ದು, ಈಗ 8 ಲಕ್ಷಕ್ಕೆ ಏರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಆಮೇಲೆ ಸಂಸ್ಕಾರಕ್ಕೆ 75,000 ಕೊಡ್ತಾ ಇದ್ದು, ಅದನ್ನ 1.5 ಲಕ್ಷ ರೂಪಾಯಿಗೆ ಏರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸೊ ಹೀಗೆ ರಾಹುಲ್ ಗಾಂಧಿಯವರು ಎಲ್ಲಿಗೆ ಕರೆದಿದ್ರು ನಮಗೆ ಗಿಗ್ ವರ್ಕರ್ಸ್ ಪರವಾಗಿ ಚರ್ಚೆ ಮಾಡಲಿಕ್ಕೆ, ನನಗೆ ಸಂತೋಷ್ ಲಾಡ್ಗೆ ಮತ್ತೆ ಪ್ರಿಯಾಂಕ್ ಖರ್ಗೆ ಇವರು ಬಂದಿದ್ರು. ಚರ್ಚೆ ಮಾಡಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಕರ್ನಾಟಕ ರಾಜ್ಯ ಗೀಗ್ ಕಾರ್ಮಿಕರ ವಿಮಾ ಯೋಜನೆಯಡಿ ಒಟ್ಟು 30,256 ಗೀಗ್ ಕಾರ್ಮಿಕರನ್ನು ನೋಂದಾಯಿಸಲಾಗಿದ್ದು, ಈ ಯೋಜನೆಯಡಿ ಅಪಘಾತ ಮರಣ ಪ್ರಕರಣದಲ್ಲಿ 4 ಲಕ್ಷಗಳ ಪರಿಹಾರ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. 4 ಲಕ್ಷ. ಈಗಾಗಲೇ 5 ಪ್ರಕರಣಗಳಲ್ಲಿ ಈ ತರ ಪರಿಹಾರವನ್ನ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅದರಿಂದ ನಮ್ಮ ಸರ್ಕಾರ ಇದೆಯಲ್ಲ, ಕಾರ್ಮಿಕರ ಪರವಾಗಿರೋದು, ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆಗಳನ್ನ ತೆಗಿತಕ್ಕಂಥ ಕೆಲಸವನ್ನು ಮಾಡೋದು. 104 ವಸತಿ ಶಾಲೆಗಳನ್ನ ತೆಗೆದಿದ್ದೇವೆ. ಈ ಶ್ರಮಿಕ ವರ್ಗ ಇದೆಯಲ್ಲ, ಇವ್ರ ಮಕ್ಕಳುಗಳು ಕೂಡ ಉತ್ತಮವಾದಂತ ಶಿಕ್ಷಣವನ್ನ ಪಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ 2026-27ಕ್ಕೆ ನಾವು ಈ ವಸತಿ ಶಾಲೆಗಳನ್ನ 104 ವಸತಿ ಶಾಲೆಗಳನ್ನ ತೆಗಿತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಕಳೆದ ವರ್ಷ ಮತ್ತೆ ಈ ವರ್ಷ 2 ವರ್ಷ ಕೂಡ ವಸತಿ ಶಾಲೆಗಳನ್ನ ಮಾಡ್ತಾ ಇದ್ರು. ಉದ್ದೇಶ ಏನಪ್ಪಾ ಅಂತಂದ್ರೆ 9.42% ಮಕ್ಕಳು ತೇರ್ಗಡೆ ಆಗಿದ್ದಾರೆ. 99.42% ಅಂದ್ರೆ -6.8 ಅಲ್ಲ 5.8. ಇದು ಬಿಟ್ರೆ ಇನ್ನು ಉಳಿದವರೆಲ್ಲ ಪಾಸ್ ಆಗಿದ್ದಾರೆ. ಈ ವಸತಿ ಶಾಲೆಗಳನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಕಾರ್ಮಿಕರ ಮಕ್ಕಳು ಕೂಡ ಬುದ್ಧಿವಂತರಾಗಬೇಕು, ಹೆಚ್ಚು ಜನ ಪಾಸ್ ಆಗಬೇಕು, ಅವರು ಕೂಡ ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, ಪ್ರೊಫೆಸರ್ಗಳಾಗಬೇಕು, ಸೈಂಟಿಸ್ಟ್ಗಳಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ತರ ವಸತಿ ಶಾಲೆಗಳನ್ನು ತೆರೀತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮೊದಲು ವಸತಿ ಶಾಲೆಗಳು ಪರಿಶಿಷ್ಟ ಜಾತಿ ಅವರು ಮಾತ್ರ ಇದ್ದದ್ದು. ಈಗ ಎಲ್ಲ ಬ್ಯಾಕ್ ಕ್ಲಾಸು ಕಾರ್ಮಿಕರು ಅವ್ರಿಗೆಲ್ರಿಗೂ ಕೂಡ ವಸತಿ ಶಾಲೆಗಳನ್ನ ಮತ್ತೆ ಮೈನಾರಿಟೀಸು ಇವ್ರಿಗೆಲ್ರಿಗೂ ಕೂಡ ವಸತಿ ಶಾಲೆಗಳನ್ನ
ಕಾನೂನುಗಳ ರೀತಿಯ ಅವೆಲ್ಲವೂ ಕೂಡ ಕಾರ್ಮಿಕರ ಹಿತ ಕಾಯತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಕಾನೂನುಗಳನ್ನು ಮಾಡಿದ್ರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತೇನೆ. ಜಗಜೀವನ್ ರಾಮ್ ಅವರು ಕೂಡ ಕಾರ್ಮಿಕರಿಗೋಸ್ಕರ ಕೆಲಸ ಮಾಡಿದ್ರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಬಹಳ ಜನ ಖಾಲಿ ಮಾಡಿಬಿಟ್ಟಿದ್ದಾರೆ. ಸ್ವಾಮಿಗೌಡ ಊಟಕ್ಕೆ ಇಟ್ಕೊಂಡಿದ್ದಾರೆ ಕಾರ್ಮಿಕರಿಗೆ. ಅದಕ್ಕೆ ನನಗೆ ಮಾತಾಡ್ಲಿಕ್ಕೆ ಉತ್ಸಾಹನೇ ಇಲ್ಲ ಅಲ್ವಾ? ಎರಡು ಗಂಟೆ ಆಗೋಗ್ಬಿಟ್ಟದೆ. ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಮಿಕರ ಜೊತೆ ನಾವಿದ್ದೇವೆ, ನಮ್ಮ ಸರ್ಕಾರ ಇದೆ. ಇವತ್ತು ಮಕ್ಕಳಿಗೆ ಸನ್ಮಾನ ಮಾಡ್ತಕ್ಕಂಥ ಸನ್ಮಾನ ಮಾಡಿದ್ದೀರಿ, ಬಹಳ ಸಂತೋಷ. ಸ್ವಾಮಿಗೌಡರಿಗೆ ಮತ್ತು ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಡೀ ಕಾರ್ಮಿಕ ವರ್ಗದವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರೇ,